ರಾಮನವಮಿ ದಿನದಂದೇ ದ್ವಾರಕೀಶವರ ವಿಧಿವಿಧಾನಗಳು ನಡೀತಾ ಇದೆ, ಅಂತ್ಯ ಸಂಸ್ಕಾರಗಳು ನಡೀತಾ ಇವೆ. ಯಾಕಂದರೆ ಸಾಮಾನ್ಯವಾಗಿ ಏನಂದರೆ ಶವ ಹೊತ್ತಂಥವ್ರು ಹೇಳುವಂಥದ್ದು ಏನಂದರೆ ರಾಮನಾಮ ಸತ್ಯ ಹೇ. ನೋಡಿ, ಒಂದು ಕಡೆಗೆ ರಾಮನವಮಿ, ಅಯೋಧ್ಯೆಯಲ್ಲಿ ಪೂಜೆ ಪುನಸ್ಕಾರಗಳು, ಇನ್ನೊಂದು ಕಡೆಗೆ ಇದೇ ಸಂದರ್ಭದಲ್ಲಿ ರಾಮನ ಪಾದ ಸೇರಿದಂಥ ದ್ವಾರಕೀಶವರ ಅಂತಿಮ ವಿಧಿವಿಧಾನಗಳು ನಡೀತಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಚಾಮರಾಜಪೇಟೆಯಲ್ಲಿರುವಂಥ ರುದ್ರಭೂಮಿಯಲ್ಲಿ ಸಕಲ ಸಿದ್ಧತೆಗಳಾಗಿದೆ. ಅಂತಿಮ ವಿಧಿವಿಧಾನಗಳು ಶುರು ಆಗಿವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ದ್ವಾರಕೀಶವರ ಅಂತ್ಯಕ್ರಿಯೆ ನಡೆಯುತ್ತೆ. ಮೊದಲಿಗೆ ಪ್ರೇತ ಸಂಸ್ಕಾರ, ಕಿವಿಯಲ್ಲಿ ನಾರಾಯಣ ಸ್ಮರಣೆ, ಚಿತಾ ಅಗ್ನಿಹೋಮ, ನಂತರ ಚಿತಾ ಶುದ್ಧಿ ಕಾರ್ಯ, ಬಳಿಕ ಭೂಸ್ಪರ್ಶ, ದಹನ ಮಾಡಿ ಅಗ್ನಿ ದಿಗ್ಬಂಧನ. ದ್ವಾರಕೀಶವರ ಹಿರಿಯ ಮಗ ಅಗ್ನಿ ಸ್ಪರ್ಶ ಮಾಡ್ತಾರೆ. ಅದಕ್ಕೋಸ್ಕರ ಈಗಾಗಲೇ ಅಂತಿಮ ಹಂತದ ವಿಧಿವಿಧಾನಗಳು ಶುರುವಾಗಿವೆ. ಅವರ ಮನೆಯವರೆಲ್ಲರೂ ಕೂಡ ನೆರೆದಿದ್ದಾರೆ. ಒಬ್ಬ ಮಗ ವಿದೇಶದಲ್ಲಿದ್ದರು, ಅವರು ಕೂಡ ಬಂದಿರಬೇಕನ್ನೋ, ಬಹುಶಃ ತಲುಪಿರಬೇಕು ಇಷ್ಟೊತ್ತಿಗೆ. 6 ಜನ ಮಕ್ಕಳು ದ್ವಾರಕೀಶವರಿಗೆ, 6 ಜನ
ಈ ಮಲಗದಲ್ಲೇ ಹೋದಂಥ ಸಂದರ್ಭ ಇದೆಯಲ್ಲ, ಈ ನಿದ್ರೆಯಿಂದ ಚಿರನಿದ್ರೆಗೆ ಜಾರುವಂಥ ಸಂಗತಿ ಇದೆಯಲ್ಲ, ಅದು ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತೆ ಅಂತ ಅದೃಷ್ಟವಂತರಲ್ಲೊಬ್ಬರು ನಮ್ಮ ದ್ವಾರಕೀಶ್ ಅವರು. ಇದ್ರ ಬಗ್ಗೆ